ಸಿ ಬಂಗಾರಪ್ಪನವ್ರ ಮಗ ಆದ ತಕ್ಷಣನೇ ನಮಗೆ ಕೊಡ್ತಾರಂದ್ರೆ ಅದೇ ತಪ್ಪನ್ನ ಇವತ್ತು ಯಡಿಯೂರಪ್ಪನವ್ರ ಮಗ ಕೊಟ್ಟಿದ್ದಕ್ಕೇನೆ ಈ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕೆಪಾಸಿಟೀಸ್ ಬೇಕು ಅನ್ನೋದು ನಾವು ಇಚ್ಛೆ. ಸೊ ಇವಾಗ ಯಾರದೇ ಒಬ್ಬ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ದ ಪಾರ್ಟಿ ಅಂಡ್ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ನಾವೆಲ್ಲ ಕಲಿಕೆಯನ್ನ ಮಾಡ್ಕೋಬೇಕು, ಕಲ್ತ್ಕೋಬೇಕು, ಸಂಯಮ ಬೇಕು. ಮತ್ತು ಒಂದು ರಾಜಕೀಯವಾಗಿ ನಮ್ಮ ಮಾತು, ನಡವಳಿಕೆಗಳು, ನಮ್ಮ ಇತಿಹಾಸಗಳು, ನಮ್ಮ ಎಲ್ಲದೂ ಕೂಡ ಜನಸಾಮಾನ್ಯರ ಜೊತೆಗೆ ಮತ್ತು ಪಕ್ಷದ ಜೊತೆಗೆ ಪೂರಕವಾಗಿರ್ಬೇಕು. ಇದು ಒಂದ್ ಸ್ವಲ್ಪ ಅದು ಆಗಿಲ್ಲ ಅನ್ನೋದಕ್ಕೋಸ್ಕರನೇ. ಸೊ ಹಾಗಾಗಿ ಆ ಬಂಗಾರಪ್ಪನವ್ರ ಮಗ, ನಾನು ಯಡಿಯೂರಪ್ಪನವ್ರ ಮಗ, ನಾನು ಬಿ ಡಿ ಜೆಟ್ಟಿ ಮಗ, ನಾನು ಕೆಂಗಲ್ ಹನುಮಂತನವ್ರ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇವೆಲ್ಲವೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸೆಟ್ಸೇ ಹೊರತು, ಅವೆಲ್ಲವೂ ನಮ್ಮ ಪರಂಪರೆಗಳೇ ಹೊರತು, ಅವೆಲ್ಲವೂ ನಮಗೆ ಬಳುವಳಿಯಾಗಿ ಕೊಟ್ಟಂತವಲ್ಲ. ಇವೆಲ್ಲವೂ ಕೂಡ ಜನಸಾಮಾನ್ಯರು, ಒಬ್ಬೊಬ್ರು ಮುಖ್ಯಮಂತ್ರಿಗಳು, ಒಬ್ಬೊಬ್ರು ಯೂನಿವರ್ಸಿಟೀಸ್ ಇದ್ದಂಗೆ. ಯೂನಿವರ್ಸಿಟೀಸ್ ಕಟ್ಟಬೇಕಾದ್ರೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹಾಗಾಗಿ ದೇರ್ ಯೂನಿವರ್ಸಿಟಿ ಬೈ ದೇರ್ ನೇಮ್ ಇಟ್ ಇಸ್ ಕಮ್. ಆ ಯೂನಿವರ್ಸಿಟಿಯಲ್ಲಿ ವಿ ಆರ್ ಆಲ್ ಒನ್ ಆಫ್ ದ ಸ್ಟೂಡೆಂಟ್ಸ್. ನಾವು ವಿ ಆರ್ ನಾಟ್ ಓನರ್ಸ್ ಆಫ್ ದೋಸ್ ಯೂನಿವರ್ಸಿಟೀಸ್. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಪಕ್ವವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಕಾಲ. ಎಸ್, ಇಲ್ಲೆಲ್ಲೋ ಒಂದ್ ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತೆ SC/STs ನಾವು ಇನ್ನೊಂದು ಸ್ವಲ್ಪ ಪರವಾಗಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಬಿಕಾಸ್ ನಮಗೆ ಫಾರ್ವರ್ಡ್ ಕಮ್ಯುನಿಟೀಸ್ ಲೈಕ್ ಇವಾಗ ಕುಮಾರಸ್ವಾಮಿ ಅವರು JDS ನಮ್ಮ ಜೊತೆಗಿರೋದ್ರಿಂದ, ದೇವೇಗೌಡರು ನಮ್ಮ ಜೊತೆಗಿರೋದ್ರಿಂದ ಒಕ್ಕಲಿಗ ಮತ್ತು ಲಿಂಗಾಯತ್ ಒಂದು ಸ್ವಲ್ಪ ಕನ್ಸಾಲಿಡೇಟೆಡ್ ಆಗಿ ಬಂದಿದೆ. ಬಟ್ ಎಲ್ಲೋ ಒಂದ್ ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಲ್ಲೇ ಒಂದು ಸ್ವಲ್ಪ ಶೇಕ್ ಆಗಿದೆ. ಇದರಿಂದನೇ 136 ಸೀಟು, ಇವಾಗ 140 ಬೈ ಎಲೆಕ್ಷನ್ಸ್ ಸೇರಿಬಿಟ್ಟು 140 ಸೀಟುಗಳನ್ನು ಅವರು ಗೆದ್ದಿದ್ದಾರೆ. ಅದನ್ನ ನಾವು ತೂಗಿಸ್ಕೋಬೇಕು ಅಂತಕ್ಕಂಥ ವಾದ ನಮಗಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/STs ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC/ST ಕೊಟ್ಟರು ಇಟ್ ವಿಲ್ ಬಿ ಬಿಗ್ ಅಸೆಟ್ ಫಾರ್ ದ ಬಿಜೆಪಿ ಅನ್ನೋದು ನಮ್ಮ ತಿಳುವಳಿಕೆ ಮತ್ತು ಒತ್ತಾಯ. ಅದನ್ನ ಸಾಧಕ ಬಾಧಕಗಳನ್ನ ಎರಡನ್ನೂ ಕೂಡ ನೋಡ್ತಕ್ಕಂಥ ಅವಶ್ಯಕತೆಗಳಿದಾವೆ. ಮತ್ತು ಕನ್ಸಿಸ್ಟೆನ್ಸಿ ಆಗಿ ನಾವೆಲ್ಲರೂ ಕೂಡ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರುಗಳಾಗಿ ಫಾರ್ವರ್ಡ್ ಕಮಿಟಿನವರು ಬಂದೇ ಇದ್ದಾರೆ. ಹಾಗಾಗಿ ದಿಸ್ ಈಸ್ ಒನ್ ಟರ್ನಿಂಗ್ ಪಾಯಿಂಟ್. ಹೌ ಹರಿಯಾಣ ಹ್ಯಾಪನ್ ಆರ್ ಡೆಲ್ಲಿ ಹ್ಯಾಪನ್ ಆರ್ ಮಹಾರಾಷ್ಟ್ರದಲ್ಲಿ ಹೇಗೆ ಕಾಂಬಿನೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/STs ಎಲ್ಲರನ್ನೂ ಕೂಡ ಒಟ್ಟು ತಗೊಂಡೋಗಿದ್ದಾರೆ. ಸೊ ಬಂಪರ್ ರಿಸಲ್ಟ್ಸ್ ಬಂದಿದೆ. ಸೊ ದಿಸ್ ವಿಲ್ ಬಿ ಎನ್ ಗುಡ್ ಗೈಡ್ಲೈನ್ಸ್ ಫಾರ್ ದ ಎಂಟೈರ್ ಕರ್ನಾಟಕ ಬಿಜೆಪಿ ಅಂತ ಹೇಳಿ ನಮ್ಮ ರಿಕ್ವೆಸ್ಟ್ ಅನ್ನ ವರಿಷ್ಠರ ಜೊತೆಗೆ ಮಾಡ್ಕೊಂಡಿದ್ದೀವಿ.